ಇವತ್ತಿನ ಈ ಕಾರ್ಯಕ್ರಮ ಕುರಿತು ಹೇಳಿ ಸರ್. ಹೇಳಿ. ಮೊದಲನೇದಾಗಿ ಗುಲ್ಬರ್ಗಾ ಜಿಲ್ಲೆಯ ಜನತೆಗೆ ಮತ್ತು ಮಾದಿಗ ಸಮುದಾಯ ನಾಯಕರುಗಳಿಗೆ, ಸಮಾಜದ ಮುಖಂಡರುಗಳಿಗೆ ನನ್ನ ಅನಂತ ಕೃತಜ್ಞತೆಗಳು. ಇವತ್ತು ಕರ್ನಾಟಕ ರಾಜ್ಯ ಮಾದರ ಮಹಾಸಭಾ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮ ನಿರೀಕ್ಷೆ ಇರಲಿಲ್ಲ, ಆದ್ರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗಿರ್ತಕ್ಕಂಥ ನಮಗೆಲ್ಲ ಹೆಮ್ಮೆ ತಂದಿದೆ. ಇದರ ಅರ್ಥ ಬರ್ತಕ್ಕಂಥ ದಿನಗಳಲ್ಲಿ ಈ ಮಾದರ ಮಹಾಸಭಾ ನೋಂದಣಿಯನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು 25,000-30,000 ಜನ ನೋಂದಣಿ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕಂದರೆ ಇವತ್ತಿನ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಗ್ತಾ ಇದೆ. ಅದಕ್ಕೆಲ್ಲ ನಾವು 3ನೇ ತಾರೀಕು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಆಗಿರ್ಬೋದು, ನಿಮ್ಮ ಮುಖಾಂತರ ಏನು ನಾವು ವಿನಂತಿ ಮಾಡಿದೇವೆ, ಸೋಷಿಯಲ್ ಮೀಡಿಯಾ ಮುಖಾಂತರ ವೈರಲ್ ಮಾಡಿದಾಗ ಅನೇಕ ಬುದ್ಧಿಜೀವಿಗಳು, ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇದ್ದರು ಇದು ಒಳ್ಳೆಯ ಕಾರ್ಯಕ್ರಮ, ಹೀಗಾಗಿ ನಾವು ಕೂಡ ಸದಸ್ಯರಾಗ್ತೀವಿ, ನೀವು ಯಾರು ಎದಿಗುಂದಬೇಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಂತದಲ್ಲಿ ಮಾದಿಗರೇನಪ್ಪ ಅಂದ್ರೆ ತಲೆ ಎತ್ತಿ ನಡೆಯುವಂಗೆ ಈ ಸಭೆ ಮಾಡಲಿ, ನಮ್ಮದೆಲ್ಲ ನಿಮ್ಮ ಜೊತೆಗೆ ಸಹಕಾರ ಇರ್ತದೆ ಅಂತಕ್ಕಂಥ ಮಾತನ್ನು ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ಹಳ್ಳಿಯಿಂದ ಅನೇಕ ಜನ ಮಾದಿಗರು ಹೇಳಿರ್ತಕ್ಕಂಥದ್ದು ಇವತ್ತು ಅಭಿನಂದನಾರ್ಹ. ಹೀಗಾಗಿ ಇವತ್ತು ಸುಮಾರು 5 ದಿವಸಗಳ ಕಾಲ ಪರ್ಯಂತರವಾಗಿ ಸಭೆ ಸಮಾರಂಭಗಳನ್ನು ಮಾಡಿ ಚಿಂತನೆ ಮಾಡಿ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಇವತ್ತು ಒಂದು ನಮಗೇನು ಇಲ್ಲ, ಆಫೀಸ್ ಇಲ್ಲ, ಆದಾಗ್ಯೂ ಕೂಡ ಇಲ್ಲಿ ಒಂದು ರೂಮ್ ತಗೊಂಡು ನಾವೇನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ನಾಯಕರನ್ನು ನಾವು ಯಾವ ರೀತಿ ಈ ಕಾರ್ಯಕ್ರಮ ಮಾಡಬೇಕು ಅದಕ್ಕೆಲ್ಲರ ಸಲಹೆ ಸೂಚನೆಗಳು ಭಾಳ ಪ್ರಮುಖ ಇದೆ ಅಂತ ನಾನು ಸಭೆ ಕರೆದಾಗ ಎಲ್ಲರೂ ಪಕ್ಷಭೇದ ಮರೆತು, ಸಣ್ಣವರು ದೊಡ್ಡವರು ಅಂತಕ್ಕಂಥದ್ದು ಎಲ್ಲವನ್ನು ಮರೆತು ನನ್ನೊಂದಿಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ. ಹಾಗಾಗಿ ಇವತ್ತು 5ನೇ ತಾರೀಕೇನು ಸದಸ್ಯತ್ವ ಅಭಿಯಾನ ಆಯಿತಲ್ಲ, ಅದು ಭಾಳ ಯಶಸ್ವಿ ಕಾರ್ಯಕ್ರಮ. ನಾವು ರಾಜ್ಯ ಮಟ್ಟದಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜಕೀಯ ಮುಖಂಡರುಗಳಿಗೆ, ರಾಜಕೀಯ ಪಕ್ಷಗಳಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ನಾವು ಬಲಿಷ್ಠರಿದ್ದೀವಿ, ನಾವು ವಿದ್ಯಾವಂತರಿದ್ದೀವಿ, ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಇದೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಸಮುದಾಯವನ್ನು ಪರಿಗಣಿಸದೇ ಹೋದಲ್ಲಿ ನಾವು ನಿಮ್ಮ ಪಕ್ಷವನ್ನು ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ದಯವಿಟ್ಟು ಯಾವುದೇ ರಾಜಕೀಯ ಮುಖಂಡರುಗಳೇನಪ್ಪ ಅಂದ್ರೆ ನಮ್ಮ ಸಮುದಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನ ಮಾಡಬೇಕು. ಇಲ್ಲ ಬರ್ತಕ್ಕಂಥ ದಿನಗಳಲ್ಲಿ ನಾವು ನಮ್ಮದೇ ಆದಂಥ ಪಕ್ಷದಲ್ಲಾಗಿರ್ಬೋದು, ಇವತ್ತು ಕಾಂಗ್ರೆಸ್ನಲ್ಲಾಗಿರ್ಬೋದು, ಇವತ್ತು JDSನಲ್ಲಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ವಿರೋಧ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮ ಸಮುದಾಯದ ಮುಖ್ಯವಾಹಿನಿಗೆ ತರಬೇಕಂತ ಒಂದೇ ಒಂದು ಉದ್ದೇಶ ಈ ಸದಸ್ಯತ್ವದ ಅಭಿಯಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವೈಯಕ್ತಿಕವಾಗಿ ಈ ಸೋಷಿಯಲ್ ಮೀಡಿಯಾದವ್ರಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳಿರ್ತವೆ. ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಸಹಕಾರ ಭಾಳ ಅಗತ್ಯ ಇದೆ. ನಾವು ಯಾವಾಗ ಕರೆದಾಗೂ ಕೂಡ ನಮ್ಮೊಂದಿಗೆ ಬಂದು ನಮ್ಮ ಅನಿಸಿಕೆಗಳನ್ನು ಹಂಚಿ ನಮ್ಮ ಸಮುದಾಯದವರ ಮೇಗೇನಪ್ಪ ತಲುಪಿಸ್ಲತ್ತೇನಲ್ಲ, ಅದು ಅಭಿನಂದನಾರ್ಹ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಸಹಕಾರ ಭಾಳ ಅಗತ್ಯ ಇದೆ ನನಗೆ. ಹೀಗಾಗಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಸರ್, ಇದು ಮೆಂಬರ್ಶಿಪ್ ಯಾರ್ಯಾರು ಮಾಡ್ಬೋದು? ಅದು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟವರು ಇರ್ಬೋದು ಅಥವಾ ಬೇರೆದವರು? ಈಗಾಗಲೇ ಅನೇಕ ಸಮುದಾಯ ಒಳಪಂಗಡಗಳಿದ್ದರೂ ಅವರವ್ರದೇ ಆದಂಥ ವೈಯಕ್ತಿಕವಾದಂಥ ಸಂಘಟನೆಗಳಿವೆ. ಡೋರಕಕ್ಕೈ ಸಮಾಜ, ಸಮಗಾರ ಹರಳೆಯ ಸಮಾಜ ಆಗಿರ್ಬೋದು, ಅನೇಕ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗರ ಒಂದು ಪಂಗಡಕ್ಕೆ ಸೇರಿಕೊಂಡಿರ್ತಕ್ಕಂಥ ಒಳಜಾತಿಗಳೇನದವ ಅಲ್ಲಿ ಇದ್ರೂ ಕೂಡ ಇದು ಮಾದಿಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿರ್ತದೆ. ಇವತ್ತು ಸಮಗಾರ ಆಗಿರ್ಬೋದು, ಇವತ್ತು ಡೋರ ಆಗಿರ್ಬೋದು, ಮತ್ತೊಂದು ಸಮುದಾಯದವರಾದ್ರೂ ಕೂಡ ಈ ಏನು ಮಾದಿಗ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಳಜಾತಿಯವರು ಎಲ್ಲರೂ ಸದಸ್ಯರಾಗಲಿಕ್ಕೆ ಅರ್ಹರ. ಮೊದಲನೇ ಆದ್ಯತೆ ನಾವೆಲ್ಲರೂ ಏನಪ್ಪ ಅಂದ್ರೆ ಮಾದಿಗರಾಗಬೇಕು ಅನ್ನುವಂಥ ವಿನಂತಿ ಕೂಡ ಈ ಸಂದರ್ಭದಲ್ಲಿ. ಬಹಳಷ್ಟು ಜನ ಕ್ರಿಶ್ಚಿಯನ್ಸ್ ಕಮ್ಯುನಿಟಿನಲ್ಲಿ ಸೇರ್ಪಡೆ ರಾಜ್ಯದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಯಾರೂ ಕ್ರಿಶ್ಚಿಯನ್ಸ್ ಇಲ್ಲ. ಧರ್ಮನೇ ಬೇರೆ, ಜಾತಿನೇ ಬೇರೆ. ಈಗಾಗ ಅನೇಕ ಜಾತಿ ಇಲ್ಲ ಸರ್, ಅವರು ಕ್ರಿಶ್ಚಿಯನ್ಸ್ ಮಿಟ್ಬಿಟ್ಟು ಮಾದಿಗ ಸಮುದಾಯದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಇವತ್ತು ಅನೇಕ ಜನ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಜಾತಿ ಬೇರೆ, ಜಾತಿ ಮಾದಿಗರಿದ್ದೀವಿ ನಾವೆಲ್ಲ. ಇವತ್ತು ಅನೇಕ ಧರ್ಮಕ್ಕೆ ಹೋಗ್ಲಿಕ್ಕೆ ನಮಗೆಲ್ಲ ಅವಕಾಶ ಇದೆ. ಇಲ್ಲ ಸರ್, ನಿಮ್ಮ ಜನನೇ ವಿರೋಧ ಮಾಡ್ತಾ ಇದ್ದಿದ್ರು ಈ ಮಾತಿಗೆ ಅಂತ. ಮುಕ್ತವಾಗಿ ನಮ್ಮ ಸಮುದಾಯದವರು ಇವತ್ತು ಅನೇಕ ಜನ ಬ್ರಾಹ್ಮಣರೇನಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಆಗ್ಯಾರ. ಇವತ್ತು ಅನೇಕ ಜನ ರೆಡ್ಡಿ ಜನ ಕ್ರಿಶ್ಚಿಯನ್ರಾಗ್ಯಾರ. ಜನಾರ್ದನ್ ರೆಡ್ಡಿ ಕ್ರಿಶ್ಚಿಯನ್ ಆರ. ಅನೇಕ ಜನ ಬ್ರಾಹ್ಮಣರೇನಪ್ಪ ಅಂದ್ರೆ ಇವತ್ತು ಕ್ರಿಶ್ಚಿಯನ್ ಆಗ್ಯಾರ. ಬಟ್ ಅವ್ರ ಧರ್ಮ ಬಿಟ್ಟಿಲ್ಲ. ಅವರು
ಜಾತಿ ಬಿಟ್ಟಿಲ್ಲ, ಇನ್ನು ಧರ್ಮ ತೊಗೊಂಡಿರ್ಬೇಕು. ಹೀಗಾಗಿ ನಾವು ಯಾವುದೇ ಇದಕ್ಕಿಲ್ಲ. ಇವತ್ತು ಕ್ರಿಶ್ಚಿಯನ್ ಸಮುದಾಯದವ್ರನ್ನು ಕೂಡ ಅವರು ಮಾದಿಗರೇ ನಿಜವಾಗಿ ಇದ್ದವರು, ಹೀಗಾಗಿ ಅವರು ಕೂಡ ನೋಂದಣಿ ಆಗ್ಲಿಕ್ಕೆ ಅರ್ಹರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗರ ಮಹಾಸಭೆ ದೊಡ್ಡದೊಂದು ಕಾರ್ಯಕ್ರಮ ಅನ್ನೋದಕ್ಕೇನು ಏನು ಮೆಂಬರ್ಶಿಪ್ ಅಭಿಯಾನ ಕಾರ್ಯಕ್ರಮ ಅಂತಂದು ಹೇಳಬೇಕಾಗ್ತದೆ ಜನಗಳು. ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾವು ಧನ್ಯವಾದ ಅಧ್ಯಕ್ಷರಿಗೆ ಹೇಳಬೇಕಾಗ್ತದೆ ಅಂತ ಹೇಳ್ತೀನಿ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಷ್ಟು ಜನ ಮೆಂಬರ್ಶಿಪ್ ಆಗ್ತೀರಿ ಇವತ್ತು ಕೂಡ ಆಗ್ರಿ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ತಾಲೂಕದಲ್ಲಿ ಹೋಗಿ ನಾವಾಗಲಿ ನಮ್ಮ ಅಧ್ಯಕ್ಷರ ಟೀಮ್ ಆಗಲಿ ಎಲ್ಲರೂ ಕೂಡ ತಾಲೂಕಾಗ ತಮ್ಮ ತಾಲೂಕಾಗ ಕೂಡ ನಾವು ಭೇಟಿ ಕೊಡ್ತೀವಿ. ತಾವೆಲ್ಲರೂ ಕೂಡ ಅಲ್ಲೂ ಕೂಡ ಅಧ್ಯಕ್ಷ ಆಗ್ಬೋದು. ಜೊತೆಗೆ ನಿಮ್ದೇನಂದ್ರೆ ಇನ್ನೊಂದು ಗೂಗಲಲ್ಲೂ ಕೂಡ ತಾವು ಹೋಗಿ ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ ಮಾದಿಗರ ಮಹಾಸಭೆ ಅಂತ ಟೈಪ್ ಮಾಡಿದರೆ ನೀವು ಆಟೋಮೆಟಿಕ್ಕಾಗಿ ಎಲ್ಲ ನಿಮ್ಗೆ ಫಾರ್ಮೆಟ್ ಬರ್ತದೆ. ಅದೆಲ್ಲ ಫಾರ್ಮೆಟ್ ನೀವು ಫಿಲಪ್ ಮಾಡಿ ಜಸ್ಟ್ 500 ರೂಪೀಸ್ ಪೇ ಮಾಡಿದರೆ ನಿಮ್ಮದು ಮೆಂಬರ್ಶಿಪ್ ಆಗ್ತದೆ. ಭಾಳ ಸಿಂಪಲ್ ಅದ. ಅದಕ್ಕೇನು ನಾವು ಎಲ್ಲರೂ ಬೇಕಂತ ಅನ್ನೋದಿಲ್ಲ. ಆದರೂ ಕೂಡ ಒಂದು ವೇಳೆ ಅಷ್ಟಾದ್ಮೇಲೆ ನಿಮ್ಗೆ ಆಗಲಿಲ್ಲ ಅಂದರೂ ಕೂಡ ನಾವಿದ್ದೀವಿ, ಅಧ್ಯಕ್ಷರಾದರೆ ಯಾರು ಕೂಡ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ನಾವು ತಮ್ಮ ಮಾಹಿತಿ ಬೇಕಾದ್ರೆ ನಾವು ಕೊಡ್ತೀವಿ. ತಾವೆಲ್ಲರೂ ಕೂಡ ಮಾದಿಗ ಮಹಾಸಭೆದ ಮೆಂಬರ್ ಆಗ್ಬೇಕಂತ ತಾವೆಲ್ಲರೂ ಕೂಡ. ಸರ್, ಇದು ಮಾದಿಗ ಮಹಾಸಭೆ ಯಾರ್ಯಾರು ಆಗ್ಬೋದು ಅಂತ ತಮ್ಮ ಪ್ರಶ್ನೆ? ಯಾರು ಕೂಡ ಆಗ್ಬೋದು, ಅದಕ್ಕೇನಿಲ್ಲ. ಪ್ಲಸ್ 18 ವರ್ಷದ ವಯಸ್ಸಿನ 18+ ಇದ್ರು ಯಾರು ಕೂಡ ಇದು ಮೆಂಬರ್ಶಿಪ್ ಆಗ್ಬೋದು. ಇಲ್ಲ, ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಇರ್ಬೋದಾ? ಆದರೆ ತಾವು ಬರ್ತಕ್ಕಂಥ ದಿನಗಳಲ್ಲಿ ಇವಾಗ ಏನಿದೆ ಬಾಡಿ ಇದೆ, ನೆಕ್ಸ್ಟ್ ಏನಿದೆ ತಾವೆಲ್ಲರೂ ಕೂಡ ಚುನಾವಣೆ ಬಂದಾಗ ತಾವೆಲ್ಲರೂ ಕೂಡ ಒಂದು ವೋಟಿಂಗ್ ಪವರ್ ನಮಗೆ ಹೇಳ್ತೀರಿ. ಒಂದು ತಾಲೂಕು ಮಟ್ಟಿಗೆ ಆಗಲಿ, ಜಿಲ್ಲಾ ಮಟ್ಟಿಗೆ ಆಗಲಿ, ರಾಜ್ಯ ಮಟ್ಟಿಗೆ ಆಗಲಿ ಒಬ್ಬರು ಕೂಡ 3 ವೋಟ್ ಹಾಕೋ ವ್ಯವಸ್ಥೆ ತಮಗೆ ಕೂಡ ಬರ್ತದ. ಅದಕ್ಕೆ ತಾವೆಲ್ಲರೂ ಕೂಡ ಮಾದಿಗ ಮಹಾಸಭೆಗೆ ತಾವೆಲ್ಲರೂ ಕೂಡ ಮೆಂಬರ್ ಆಗಬೇಕು. 500 ರೂಪಾಯಿ ಕೂಡ ಯಾರಿಗೂ ಕೂಡ ದೊಡ್ಡದಲ್ಲಿ ಇವತ್ತಿನ ದಿನಕ್ಕೆ 500 ರೂಪಾಯಿ ಕೂಡ ತಾವೆಲ್ಲರೂ ಕೊಟ್ಟು 500 ರೂಪಾಯಿ ಕೊಟ್ಟು ನೀವೆಲ್ಲರೂ ಕೂಡ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಬೇಕಂತ ಹೇಳಿ ತಾವೆಲ್ಲರೂ ಕೂಡ ಮಾದಿಗ ಮಹಾಸಭೆಗೆ ತಾವೆಲ್ಲರೂ ಕೂಡ ಮೆಂಬರ್ ಆಗಬೇಕು. ಅದಕ್ಕೆ ಕಳಕಳಿಗೆ ಮನವಿ ಕೇಳ್ತೀನಿ. ನಾನು ನಿಮ್ಮ ಮನೆ ಮಗ ವಿಜಯಕುಮಾರ್, ಕಲಬುರಗಿ.